ನಮಸ್ಕಾರ ವೀಕ್ಷಕರೇ, ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಪ್ರತಿಭಟನೆ. ಜೆಡಿಎಸ್ ಕಾರ್ಯಕರ್ತರ ಕಿಚ್ಚು ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ. ನಮ್ ಜೊತೆ ಜೆಡಿಎಸ್ ನ ಹಿರಿಯ ನಾಯಕರಾಗಿರುವಂತಹ ಕೋಲಾರ ಭಾಗದ CMR ಶ್ರೀನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಆಕ್ಚುಲಿ ರಿಯಲ್ ರೈತರ ಕಷ್ಟ ಏನು, ಒಂದೊಂದು ಇಂಚು ಭೂಮಿಗೆ ಅವ್ರು ಪಡೋ ಪರಿಶ್ರಮ ಏನಂತ ಇವ್ರಿಗೆ ಗೊತ್ತು. ಸರ್, ಎಷ್ಟು ಅನಿವಾರ್ಯ ಬಿಡದಿ ಟೌನ್ಶಿಪ್ ನ ತಪ್ಪಿಸೋದು? ಟೌನ್ಶಿಪ್ ತಪ್ಪಿಸೋದು ಎಷ್ಟು ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರನ್ನ ಉಳಿಸೋತಕ್ಕಂತ ಅನಿವಾರ್ಯತೆ ಇವತ್ತಿನ ದಿವಸ ನಮಗಿದೆ. ನೀವೆಲ್ಲ ನೋಡಿರ್ಬೋದು, ಇವತ್ತು ಹೈನುಗಾರಿಕೆ, ಕೃಷಿ, ತೋಟಗಾರಿಕೆ ಅತಿ ಹೆಚ್ಚು ಕೊಡುಗೆ ಬೆಂಗಳೂರಿಗೆ ಮತ್ತೆ ಇಡೀ ರಾಜ್ಯಕ್ಕೆ ಇರ್ತಕ್ಕಂಥದ್ದು ಈ ಭಾಗದ ಜನತೆಯಿಂದ. ಇವತ್ತು 40 ಲಕ್ಷ ಲೀಟರ್ ಪ್ರತಿನಿತ್ಯ ಹಾಲು ಹೋಗ್ತಾ ಇದೆ. ಮೀನುಗಾರಿಕೆ, ಸಣ್ಣ ಸಣ್ಣ ಒಳನಾಡು ಮೀನುಗಾರಿಕೆ ಇದೆ. ಕೃಷಿ, ತೋಟಗಾರಿಕೆ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶನ ಇವತ್ತು ಅವರನ್ನ ದಿವಾಳಿ ಮಾಡಿ ರೈತರನ್ನ ಒಕ್ಕಲೆಬ್ಬಿಸಿ ಇಡೀ ಆ ಒಂದು ವ್ಯವಸ್ಥೆನ ಹಸಿರುಕರಣನ ನೀವೆಲ್ಲೂ ಕೂಡ ನಿಮ್ಮ ದಳ್ಳಾಳಿಗೆ ಅಂದ್ರೆ ರಿಯಲ್ ಎಸ್ಟೇಟ್ ದಳ್ಳಾಳಿಗೆ ವಶಪಡಿ ಕೊಡ್ತಕ್ಕಂಥದ್ದು ದುರಾದೃಷ್ಟ. ನಿಮಗೆ ಆ ರೀತಿ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ನಿಜವಾದಂತ ಕಾಳಜಿ ಇದ್ರೆ, ಯಾವ್ದು ಬರಡು ಪ್ರದೇಶ ಇದೆ, ಯಾವ್ದು ಕೃಷಿ ಯೋಗ್ಯತೆ ಅಲ್ಲ ಅಂತ ಭೂಮಿಗಳಲ್ಲಿ ಮಾಡಿ. ಇವತ್ತು ಉದಾಹರಣೆ ನಿಮ್ಗೆ ಹೇಳ್ತೇನೆ. KGF ಇವತ್ತು ಗೋಲ್ಡ್ ಮೈನ್ಸ್ ನಂತರ ಅಥವಾ BGML ನಂತರ ಇವತ್ತು ಸುಮಾರು ಲಕ್ಷಾಂತರ ಜನ ಇವತ್ತು ಉದ್ಯೋಗ ಕಳ್ಕೊಂಡು ನಿರಾಶ ಅಲ್ಲಿ ಅವ್ಯವಸ್ಥೆಯಲ್ಲಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಜನ ಉದ್ಯೋಗಿಗಳು ದಿನನಿತ್ಯ ಬೆಂಗಳೂರು KGF ಇಂದ ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ. ನೀವು ಅಲ್ಲಿ ಟೌನ್ಶಿಪ್ ಮಾಡಿದ್ರೆ ಆದ್ರೆ ಆ ಭಾಗದಲ್ಲಿ ಅಭಿವೃದ್ಧಿ ಆಗ್ತದೆ, ಆ ಭಾಗದಲ್ಲಿ ಸ್ಥಳೀಯ ಜನಕ್ಕೆ ಉದ್ಯೋಗ ಹೊರಸಕ್ಕಾಗದೆ, ಇವತ್ತು ಆ ಭೂಮಿನ ಕೂಡ ನಾವು ಬಳಸ್ಕೊಂಡು ಮಾಡ್ಕೊಂಡಾಗದೆ. ಆ ರೀತಿಯಂತ ಒಂದು ಪ್ರಯೋಗ ಮಾಡ್ಬೇಕು ಹೊರತಾಗಿ ಅವರ ದಳ್ಳಾಳಿಗೆ ಒಳಪಟ್ಟು ಇವತ್ತು ಕೇವಲ ರಿಯಲ್ ಎಸ್ಟೇಟ್ ನ ಉಳಿಸಬೇಕು ಅಥವಾ ಅವರಿಂದ ದುಡ್ಡು ಮಾಡೋದೇ ಒಂದು ಉದ್ದೇಶ ಆಗೋದಾದ್ರೆ ಇವತ್ತು ಇದರಂತ ದುರಂತ ಏನೊಂದಿಲ್ಲ. ಇದಕ್ಕೆ ಕೇವಲ ಕೃಷಿಕರಲ್ಲ, ಕೃಷಿ ಕಾರ್ಮಿಕರು, ಅದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅನೇಕ ಅದ್ರ ಜೊತೆಗೆ ಜೀವ ಸಂಕುಲಗಳಿದ್ದಾವೆ. ಜೀವ ಸಂಕುಲಗಳು ಕೇವಲ ಜನನೆಲ್ಲ, ಅನೇಕ ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಅನೇಕ ಜಾನುವಾರುಗಳು, ಮೀನು ಎಲ್ಲಾ ತರದ್ದು ಡಿಪೆಂಡ್ ಆಗಿರೋದ್ರಿಂದ ಇವತ್ತು ಅವ್ರನ್ನ ಉಳಿಸ್ಬೇಕಂತ ಅನಿವಾರ್ಯ ಇದೆ. ಹಾಗಾಗಿ ಕೇವಲ ಪಾದಯಾತ್ರೆ ಅಲ್ಲದು ರೈತನ ಉಳಿವಿನ ಯಾತ್ರೆ. ಇಡೀ ಬಿಡದಿ ಜನ ಅಲ್ಲ, ಇಡೀ ಕರ್ನಾಟಕದ ಮೂಲೆಯಿಂದ ಇವತ್ತು ದಿವಸ ರೈತರು ಬಂದಿದ್ದಾರೆ. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದಿದ್ದೀವಿ. ಇದು ವೈಯಕ್ತಿಕ ಇಲ್ಲಲ್ಲಿ ಇರ್ತಕ್ಕಂಥದ್ದು ಒಬ್ಬ ರೈತ ಇನ್ನೊಬ್ಬ ರೈತನ ಉಳಿಸ್ತಾ ಹೋದ್. ಇಲ್ಲಿ JDS ಕಾಂಗ್ರೆಸ್ ವಿರೋಧ, ಬಿಜೆಪಿ ಒಟ್ಟು ಆತರ ಏನಿಲ್ಲ, ಒಟ್ಟಾರೆ ರೈತರ ಪರ. ರೈತರಿಗೆ ಪಕ್ಷ ಇಲ್ಲ. ರೈತನಿಗೆ ಇರುವಂತದ್ದು ಅವನು ಕೊಡ್ತಕ್ಕಂಥದ್ದು ಅನ್ನ ನೀಡಬೇಕು, ದೇಶಕ್ಕೆ ಅನ್ನ ನೀಡಬೇಕು, ಉಳಿದಂತ ನಾನು ತಿನ್ಬೇಕು ಅನ್ನೋದೇ ಅಂತ ಉದ್ದೇಶ ಇರ್ತಕ್ಕಂಥ ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಇವತ್ತು ದಿವಸ ಇಲ್ಲಿ ಬಂದಿದ್ರಿ ನೀವು. ಎಸ್ ಸರ್, ಈಗ ನೀವು ಸ್ವತಃ ರೈತರಿದ್ದೀರಿ, ಸುಮಾರು 300 ಎಕರೆ ಅಷ್ಟು ನೀವು ಕೃಷಿ ಮಾಡ್ತೀರಿ ಅಂತೇಳಿ. ರೈತರ ಜೀವನ ಇವತ್ತು ಎಷ್ಟು ಕಷ್ಟ ಇದೆ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ, ಜೊತೆಗೆ ರೈತರಿಗೆ ಯಾಕೆ ಅನಿವಾರ್ಯ ಆಗಿದೆ ಹೋರಾಟ ಅಂತ ಹೇಳಿ. ನೋಡಿ, ಇವತ್ತು ಸರ್ ನಾನು ಕೋಲಾರದ ಉದಾಹರಣೆ ಕೊಟ್ಟು ಹೇಳ್ತೀನಿ. ಮಾವು ಮೇಲೆ ಸುಮಾರು ಜಿಲ್ಲೆಯಲ್ಲೇ ಒಂದು 40% ಜನ ಮಾವು ಮೇಲೆ ಡಿಪೆಂಡ್ ಆಗಿದ್ರು. ಮಾವು ಇವತ್ತು ದಿವಸ ಸಂಸ್ಕರಣಾ ಘಟಕಗಳಿಲ್ಲದೆ ಅದನ್ನ ಸರ್ಕಾರ ಅದನ್ನ ಉತ್ತೇಜನ ಕೊಡದೇ ಇದ್ರಿಂದ ಇವತ್ತು ಅದ್ರಲ್ಲಿ ರೈತ ದಿವಾಳಿ ಆಗಿದೆ. ಜೊತೆಗೆ ಇವತ್ತು ಟೊಮೆಟೊ ಬೆಳೆದಂತದ್ದು ಕೆಜಿಗೆ ₹1 ಕೂಡ ಬೆಲೆ ಸಿಗ್ತಾ ಇಲ್ಲ. ಬೆಳೆದಂತದ್ದು ರೈತರಿಗೆ ಕನಿಷ್ಠ ₹10, ₹15 ಇದ್ರೆ ಇವತ್ತು ಕನಿಷ್ಠ ಬಂಡವಾಳ ಬರ್ತದೆ. ಅಲ್ಲಿ ಹಾಳು ಮಾಡಿದ್ರು. ಇಲ್ಲಿ ಬಂದಿದೆ ಆದ್ರೆ ಹೈನುಗಾರಿಕೆನಲ್ಲಿ ಕೂಡ ಇಲ್ಲಿ ದಿವಾಳಿ ಆಗ್ತಾ ಇದೆ. ಒಟ್ಟಾರೆಯಲ್ಲಿ ಇವ್ರ ಉದ್ದೇಶ ಏನು ಅಂದ್ರೆ ರೈತ ಇನ್ನೊಬ್ರು ಮತ್ತೊಬ್ರಲ್ಲ, ತನ್ನ ವೈಯಕ್ತಿಕ ವರ್ಷ 2028 ಎಲೆಕ್ಷನ್ಗೆ ತಯಾರಿ ನಡೆಸಬೇಕು, ದುಡ್ಡು ಮಾಡಬೇಕು. ನೆರೆ ಇರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳನ್ನು ಕಾಂಗ್ರೆಸ್ ಮಯ ಮಾಡೋದು ಉದ್ದೇಶ ಹೊರತಾಗಿ ರೈತರು ಉಳಿಸ್ತಕ್ಕಂಥ ಉದ್ದೇಶ ಇಲ್ಲ. ಬಿಡದಿ ಟೌನ್ಶಿಪ್ ಕೇವಲ ದುಡ್ಡು ಮಾಡೋಕ್ಕೋಸ್ಕರ, ಭೂಮಾಫಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿ. ಅಷ್ಟು ಬಿಟ್ಟರೆ ಇನ್ನೇನಿದೆ? ಇವಾಗ ಅವ್ರ ಉದ್ದೇಶ, ಅಭಿವೃದ್ಧಿ ಉದ್ದೇಶ ಅಂದ್ರೆ ಬೇಕಾದಷ್ಟು ಜಮೀನುಗಳು ಬಿಡು ಜಮೀನುಗಳಿದಾವೆ, ವ್ಯವಸಾಯಕ್ಕೆ ಯೋಗ್ಯತೆ ಜಮೀನುಗಳು, ಅಲ್ಲಿ ಹೋಗಿ ಮಾಡ್ಲಿ, ಅಲ್ಲಿ ಹೋಗಿ ಉದ್ಯೋಗ ಕೊಡ್ಲಿ, ಅಲ್ಲಿ ವಸತಿಗೂ ಕೂಡ ಮಾಡ್ಲಿ. ನಮ್ಗೆ ವಿರೋಧ ಇಲ್ಲ, ಅಭಿವೃದ್ಧಿಗೂ ವಿರೋಧ ಇಲ್ಲ, ರೈತನ ಹಾಳು ಮಾಡೋದಕ್ಕೂ ವಿರೋಧ ಇಲ್ಲ. 2028ಕ್ಕೆ ಮಾಲೂರಲ್ಲಿ ದಳಪತಿಗಳ ಆಗ್ತಾರ? ಕೋಲಾರ ಜಿಲ್ಲೆ 6 ಕ್ಷೇತ್ರ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಕುಮಾರಣ್ಣ ರಾಜಕೀಯಕ್ಕೆ ಬರೋದು ಫಿಕ್ಸ್. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕುಮಾರಣ್ಣ ರಾಜಕೀಯ ಮುಖ್ಯಮಂತ್ರಿ ಆಗಬೇಕು, ರಾಜಕಾರಣ ನಡೆಸ್ತಕ್ಕಂಥ ಉದ್ದೇಶ ಇಲ್ಲ. ಇಡೀ ಸಮಸ್ತದ 6.5 ಕೋಟಿ ಜನತೆ ಇವತ್ತಿನ ದಿವಸ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಹೊಣೆಗಾರಿಕೆ ಮೈತ್ರಿ ಮೇಲಿದೆ, ವಿಶೇಷ ಕುಮಾರಣ್ಣ ಮೇಲೆ. ಅವ್ರಿಲ್ಲ ಅಂದ್ರೆ, ಕುಮಾರಣ್ಣ ಇಲ್ಲ ಅಂದ್ರೆ, ಮೈತ್ರಿ ಇಲ್ಲ ಅಂದ್ರೆ ಇದೇ ಕಾಂಗ್ರೆಸ್ ನಂಬಿಸ್ಕೊಂಡಿದ್ದಾದ್ರೆ ನೀವು ನೋಡ್ಬೋದು. ಸಭಾಪತಿಗಳು ಇಳಿಸ್ತಕ್ಕಂಥದನ್ನ ಯಾವ ರೀತಿ ಮಾಡಿದ್ರು? ಸಾಂವಿಧಾನಿಕ ಸಂಸ್ಥೆಯ ಸಭಾಪತಿಗಳನ್ನ ಮನೆ ಕರೆಸಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅದನ್ನ ಏನು ಬಲವಂತ ತಗೊಳ್ತಕ್ಕಂಥ ಒಂದು ಉದ್ದೇಶ ಏನಾಗಿದೆ? ಸಭಾಪತಿಗಳೇ ಆಗಿದ್ದೇ ಇದ್ರೆ ಮಂತ್ರಿಗಳ ಗತಿ ಏನು, ಜನಸಾಮಾನ್ಯರ ಗತಿ ಏನು ನೀವು ಊಹೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ವೀಕ್ಷಕರ, ಇದು CMR ಶ್ರೀನಾಥ್ ಅವರ ಮಾತು. ನಾವು ಕೂಡ ಅವ್ರಿಗೆ ಶುಭ ಹಾರೈಸ್ತೀವಿ. 2028ಕ್ಕೆ ಒಳ್ಳೇದಾಗ್ಲಿ.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.